ಮಿಥುನ ರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯವನ್ನು ನೋಡಕ್ಕೆ ಹೋದಾಗ ಮಿಥುನ ರಾಶಿಯವರಿಗೆ 12 ಮತ್ತು 9ರಲ್ಲಿ ಗುರು ಮತ್ತು ಶನಿ ಸಂಚಾರ ಮಾಡ್ತಾರೆ. ಧರ್ಮಕಾರಕ ಮತ್ತು ಕರ್ಮಕಾರಕ, ಹಾಗೆ ಚತುರ್ಥ ಸ್ಥಾನ ಷಷ್ಠ ಸ್ಥಾನದ ಒಂದು ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಇವರಿಗೆ ಮನಸ್ಸು ಬಹಳ ಚೆನ್ನಾಗಿರುತ್ತೆ, ನಿರ್ಮಲವಾಗಿರುತ್ತೆ, ಚೇತರಿಕೆ ಇರುತ್ತೆ. ಈ ವರ್ಷದಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ಆರೋಗ್ಯ ಸಮಸ್ಯೆಯನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಯೋಗ ಕೂಡ ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ. ಒಂಚೂರು ಏನು ಅಂತ ಹೇಳಿದ್ರೆ ಇವರಿಗೆ ಮಾತನಾಡ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಮಾತುಗಳ ಮುಖಾಂತರ, ಮಾತಿನಿಂದ ಕೂಡ ಯಾರಾದರೂ ಮಾತು ನಮಗೆ ಒಂದು ಸ್ವಲ್ಪ ಸರಿಯಿಲ್ಲ ಅಂತ ಹೇಳಿದಾಗ ಅದು ದೇಹಕ್ಕೂ ಕೂಡ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇವರಿಗೆ ಸ್ವಲ್ಪ ಕಿವಿ ನೋವು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಿವಿಯ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಹಾಗೆ ಒಂಚೂರು ಅತಿ ಬೆವರುತನ, ವಿಪರೀತ ಬೆವರು ಬರ್ತಾ ಇರುತ್ತೆ. ಎಷ್ಟೋ ಜನ ಫ್ಯಾನ್ ಹಾಕ್ಕೊಂಡಿರ್ತಾರೆ ಆದರೂ ಬೆವರ್ತಾ ಇರ್ತಾರೆ. ಆ ರೀತಿಯ ಲಕ್ಷಣಗಳು ಕಾಣಿಸ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆಯೇ ಸ್ವಲ್ಪ ಉಸಿರಾಟದ ಸಮಸ್ಯೆ, ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಈ ರಾಶಿಯವರಿಗಿರೋದಿಲ್ಲ. ಒಂಚೂರು ಅತಿ ನೆಗಡಿ ಬರ್ತಕ್ಕಂಥದ್ದು, ಉಸಿರಾಟದ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುತ್ತೆ. ಒಂಚೂರು ಈಗಾಗಲೇ ಚರ್ಮದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಸ್ವಲ್ಪ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸೋದು, ಬೀಜಗಳ ಸಸ್ಯಗಳನ್ನು ಹೆಚ್ಚಾಗಿ ಅದನ್ನು ಆಹಾರದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ, ಕ್ಯಾರೆಟನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಇದು ಸಹ ವೈಜ್ಞಾನಿಕವಾಗಲೂ ಕೂಡ ನಾವು ಹೇಳಬೇಕು. ಮತ್ತು ರಾಶಿಗಳ ಗ್ರಹಗಳ ಪ್ರಕಾರ ಕೂಡ ಹೇಳಿದ್ದೆ ಆದರೆ ಈ ರೀತಿ ಆಹಾರ ಸೇವನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಒಂದು ಸಮತೋಲನ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಏನೋ ಒಂದು ಮಂತ್ರ ಜಪ, ಯಾವಾಗಲೂ ಜಪದಿಂದ ನಮ್ಮ ಜನ್ಮಗಳ ಪಾಪಗಳು ಕೂಡ ಹೊರಟೋಗ್ಬಿಡುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ರೀತಿ ಉಸಿರಾಟದ ಸಮಸ್ಯೆ, ಒಂಥರ ಕಿವಿಯ ಸಮಸ್ಯೆ ಇದೆಲ್ಲ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿ ಇದ್ದಿದ್ದೆ ಆದರೆ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಲ್ಲಿ ಹೆಚ್ಚು ಜಾಗೃತಿಯನ್ನು ಕೂಡ ತಾವು ವಹಿಸಬೇಕಾಗಿರುತ್ತೆ. ಈ ರಾಶಿಯವರಿಗೆ ಬೆಲ್ಲವನ್ನು ದಾನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯವೂ ಸಹ ಓಂ ಭಾನುವೇ ನಮಃ ಈ ಮಂತ್ರವನ್ನು, ಮತ್ತು ಹೊಸ ಬಟ್ಟೆಯನ್ನು ದಾನ, ಯಾವಾಗಲೂ ಬಟ್ಟೆ ದಾನ ಅಂದಾಗ ನಮ್ಮ ಬಟ್ಟೆ ದಾನ ಮಾಡೋಕ್ಕೆ ಹೋಗ್ತೀವಿ, ಅದು ಮಾಡಬಾರ್ದು. ಹೊಸ ಬಟ್ಟೆಯನ್ನು ಈ ರಾಶಿಯವರು ಬುಧವಾರದ ದಿನ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಓಂ ಅಮೃತ ಕಲಶ ಹಸ್ತಾಯ ನಮಃ, ಪ್ರತಿನಿತ್ಯ ಸಹ ಈ ಮಂತ್ರವನ್ನು ಓಂ ಅಮೃತ ಕಲಶ ಹಸ್ತಾಯ ನಮಃ, ಬುಧನ ಅಧಿಪತ್ಯ ಇರ್ತಕ್ಕಂಥ ಮಿಥುನ ರಾಶಿಗೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ಆದರೆ ರಾಶಿಗೆ ಹಸಿರು ಬಣ್ಣ, ಆದರೆ ನೀವು ಬಿಳಿಯ ಬಟ್ಟೆಯನ್ನು, ಹೊಸದಾದ ಬಟ್ಟೆಯನ್ನು ಬುಧವಾರ ಯಾರಿಗಾದರೂ ದಾನ ಮಾಡಿದ್ದೆ ಅದರಲ್ಲೂ ಕೂಡ ತಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬುಧವಾರ ಅರ್ಚನೆಯನ್ನು ಕೂಡ ತಮ್ಮ ಹೆಸರಲ್ಲಿ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ.